ಹುಡುಗಿಯರು ಕಾಳಜಿಯುಳ್ಳ ಸ್ವಭಾವದ ಹುಡುಗರನ್ನು ಇಷ್ಟಪಡುತ್ತಾರೆ. ಹುಡುಗಿಯರು ಈ ರೀತಿಯ ಹುಡುಗರಿಗೆ ಬಹಳ ಬೇಗನೆ ಬೀಳುತ್ತಾರೆ. ಹುಡುಗರ ಕಾಳಜಿಯುಳ್ಳ ಸ್ವಭಾವವು ಹುಡುಗಿಯರನ್ನು ಅವರ ಕಡೆಗೆ ಆಕರ್ಷಿಸುತ್ತದೆ. ಪ್ರತಿಯೊಬ್ಬರಿಗೂ ಜೀವನ ಸಂಗಾತಿ ಬಹಳ ಮುಖ್ಯ. ಹಾಗಾಗಿ ಎಲ್ಲರೂ ಉತ್ತಮ ಜೀವನ ಸಂಗಾತಿ ಹೊಂದಲು ಇಷ್ಟಪಡುತ್ತಾರೆ. ಹುಡುಗರು ಕೂಡ ತಮಗೆ ಇಷ್ಟವಾದ ಹುಡುಗಿಯನ್ನು ಒಲಿಸಿಕೊಳ್ಳಲು ತುಂಬ ಪ್ರಯತ್ನಿಸುತ್ತಾರೆ. ಆದರೆ ಕೆಲವು ಅಧ್ಯಯನಗಳ ಪ್ರಕಾರ ಪುರುಷರಲ್ಲಿ ಮಹಿಳೆಯರನ್ನು ಬಹುಬೇಗ ಆಕರ್ಷಿಸುವ ಕೆಲವು ಲಕ್ಷಣಗಳಿವೆ ಎಂದು ತಿಳಿದುಬಂದಿದೆ. ಅವು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. 1. ಕಾಳಜಿ. ಹುಡುಗಿಯರು ಕಾಳಜಿಯುಳ್ಳ ಸ್ವಭಾವದ ಹುಡುಗರನ್ನು ಇಷ್ಟಪಡುತ್ತಾರೆ. ಹುಡುಗಿಯರು ಈ ರೀತಿಯ ಹುಡುಗರಿಗೆ ಬಹಳ ಬೇಗನೆ ಬೀಳುತ್ತಾರೆ. ಹುಡುಗರ ಕಾಳಜಿಯುಳ್ಳ ಸ್ವಭಾವವು ಹುಡುಗಿಯರನ್ನು ಅವರ ಕಡೆಗೆ ಆಕರ್ಷಿಸುತ್ತದೆ. 2. ವ್ಯಕ್ತಿತ್ವ. ಮಹಿಳೆಯರೇ ಆಗಿರಲಿ ಪುರುಷರೇ ಆಗಿರಲಿ, ನಿಮ್ಮ ಸಂಗಾತಿ ಚೆನ್ನಾಗಿ ಕಾಣಬೇಕೆಂದು ಬಯಸುವುದು ಸಹಜ. ಆದರೆ ಮಹಿಳೆಯರು ಸೌಂದರ್ಯಕ್ಕಿಂತ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಪುರುಷರ ಉತ್ತಮ ವ್ಯಕ್ತಿತ್ವವು ಹುಡುಗಿಯರನ್ನು ಆಕರ್ಷಿಸುತ್ತದೆ. 3. ರೊಮ್ಯಾಂಟಿಕ್. ಹುಡುಗರ ರೊಮ್ಯಾಂಟಿಕ್ ಸ್ವಭಾವವು ಮಹಿಳೆಯರಿಗೆ ತುಂಬ ಆಕರ್ಷಕವಾಗಿರುತ್ತದೆ. ತನ್ನನ್ನು ಮಾತ್ರ ಪ್ರೀತಿಸುವ ಹುಡುಗರನ್ನು ಇಷ್ಟಪಡದ ಹುಡುಗಿಯರಿಲ್ಲ. ಯಾವುದೇ ವಿಶೇಷ ದಿನಗಳಲ್ಲಿ ನೀವು ಆಕೆಗೆ ಪುಟ್ಟ ಉಡುಗೊರೆ ಕೊಟ್ಟರೂ ಹುಡುಗಿಯರು ಬಹಳ ಖುಷಿಪಡುತ್ತಾರೆ. 4. ಸೂಕ್ಷ್ಮ ಸ್ವಭಾವ. ಪ್ರತಿ ಹುಡುಗಿಯು ತನ್ನ ಸಂಗಾತಿ ಗೌರವಾನ್ವಿತ ಪುರುಷನಾಗಿರಬೇಕೆಂದು ಬಯಸುತ್ತಾಳೆ. ಅವಳು ತನ್ನ ಮನಸ್ಸು ಮತ್ತು ಭಾವನೆಗಳನ್ನು ಸಂಗಾತಿ ಅರ್ಥ ಮಾಡಿಕೊಳ್ಳಬೇಕೆಂದು ಹಂಬಲಿಸುತ್ತಾಳೆ. ಅಂತಹ ಸೂಕ್ಷ್ಮ ವ್ಯಕ್ತಿಯನ್ನು ಕಂಡಾಗ ಹುಡುಗಿಯರು ತಮ್ಮ ಮನಸ್ಸನ್ನು ಕಳೆದುಕೊಳ್ಳುತ್ತಾರೆ. ಯಾವುದೇ ಹುಡುಗಿಯಾಗಿದ್ದರೂ ಕಷ್ಟಪಟ್ಟು ದುಡಿಯುವ ಹುಡುಗರನ್ನು ಇಷ್ಟಪಡುತ್ತಾಳೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಹುಡುಗಿಯು ತನ್ನ ಪತಿ ತನ್ನ ಕಾಲ ಮೇಲೆ ತಾನು ನಿಂತಿರಬೇಕೆಂದು ಬಯಸುತ್ತಾಳೆ. ಅವನು ಯಾರ ಮೇಲೂ ಭಾರ ಆಗಿರಬಾರದು ಎಂದು ಆಶಿಸುತ್ತಾಳೆ. ತಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಿರುವ ಪುರುಷರಿಗೆ ಮಹಿಳೆಯರು ಬೇಗನೆ ಬೀಳುತ್ತಾರೆ. ವಿಷಯ ದೊಡ್ಡದಾಗಲಿ ಅಥವಾ ಚಿಕ್ಕದಾಗಿರಲಿ, ತನ್ನ ಸಂಗಾತಿಯು ತನ್ನ ಮಾತನ್ನು ಕೇಳಬೇಕೆಂದು ಪ್ರತಿಯೊಬ್ಬ ಮಹಿಳೆ ಬಯಸುತ್ತಾಳೆ. ಒಬ್ಬ ಮಹಿಳೆ ಯಾವಾಗಲೂ ತನ್ನ ಕಷ್ಟಗಳು ಮತ್ತು ಸುಖಗಳಲ್ಲಿ ಅವಳೊಂದಿಗೆ ನಿಲ್ಲುವ ಮತ್ತು ಅವಳ ಮಾತನ್ನು ಕೇಳುವ ವ್ಯಕ್ತಿಯನ್ನು ಪ್ರೀತಿಸಲ್ಪಡುತ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ 1000 ಕನಸು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.